ಪರೋಟ, ಚಪಾತಿ ಎಲ್ಲದರ ಜೊತೆ ನೀವು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ನನ್ನ ರೆಸಿಪಿ ಬಂದ್ಬಿಟ್ಟು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ತುಂಬ ಸಿಂಪಲ್ಲಾಗಿ, ಈಸಿಯಾಗಿ, ಫಾಸ್ಟಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕ್ವಾಂಟಿಟಿ ಎಷ್ಟು ಜನ ಇದ್ದೀರಾ, ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಇದು ಮಾಡಿ. ನಾನಿಲ್ಲಿ 2 ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ. ಇವಾಗ ನಾನು ಪಾಲಕ್ಕಿನ ಬಿಸಿನೀರಲ್ಲಿ ಹಾಕಬೇಕು. ಹೀಗಾಗಿ ನಾನು ನೀರು ಕಾಯಿಸೋಕ್ಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದೀತಾ ಇರಬೇಕು. ಆವಾಗ ನಾವು ಇದರಲ್ಲಿ ಸೊಪ್ಪು ಹಾಕೋಣ. ಓಕೆ, ಇದು ನೀರು ಕಾಯ್ತಾ ಇರಲಿ. ನಾನು ಪಕ್ಕದಲ್ಲಿ ಪನ್ನೀರನ್ನ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ನಾನು ಪನ್ನೀರನ್ನ ಕಾಯಿಸ್ಕೊತೀನಿ. ಒಂದಷ್ಟು ತುಪ್ಪ ಹಾಕೋತಾ ಇದ್ದೀನಿ. 1 to 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕಾಯಿಲಿ. ಇದು ಇಲ್ಲಿ ಪನ್ನೀರ್ ಹಾಕ್ಕೊಳ್ಳಿ. ಪನ್ನೀರ್ ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಲೈಟಾಗಿ ಫ್ರೈ ಆಗಲಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಪೀಸಸ್ ಮಾಡಿ ಹಾಕಿದ್ರೂ ಫ್ರೈನೂ ಚೆನ್ನಾಗಿ ಬರುತ್ತೆ. ನಾನು ಡೈರೆಕ್ಟ್ ಹಾಕಿದ್ದೀನಿ, ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀವಿ. ತುಂಬ ಚಿಕ್ಕದಾಗಿ ಬಿಡುತ್ತೆ. ಹೀಗಾಗಿ ಫಸ್ಟಿಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನೀರು ಕಾಯೋಕ್ಕಿಟ್ಟಿದ್ನಲ್ಲ, ಇವಾಗ ಕುದೀತಾ ಇದೆ. ನೋಡ್ತಾ ಇದ್ದೀರಾ. ಇವಾಗ ನಾನು ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಳ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊಪ್ಪನ್ನ. ಹೀಗಾಗಿ ಹಾಕ್ತಾಯಿದ್ದೀನಿ. ನೀಟಾಗಿ ಮುಳುಗಿಸಿರೋಣ ಬಿಸಿನೀರಲ್ಲೇ. ಓಕೆ, ನನಗೆ ಇಷ್ಟು ಫ್ರೈ ಸಾಕು. ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿ ಬ್ರೌನಿಶ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾವು ಇದನ್ನು ಕಟ್ ಮಾಡ್ಕೋಬೋದು. ಸ್ಲೈಸ್ ಆಗಿ ದೊಡ್ಡದು ಬೇಕಿದ್ರೆ ದೊಡ್ಡ ಪೀಸಸ್ಸು, ಚಿಕ್ಕದು ಬೇಕಿದ್ರೆ ಚಿಕ್ಕ ಪೀಸಸ್ಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಇದೇನು ತುಪ್ಪ ಇದೆ ಇದನ್ನು ವೇಸ್ಟ್ ಮಾಡಬೇಡಿ. ಇದೇ ಪಾತ್ರೆಯಲ್ಲಿ ನಾವು ಪಾಲಕ್ ಪನ್ನೀರ್ ಮಾಡೋಣ. ಇವಾಗ ನಾನು ಪನ್ನೀರ್ ಬಿಸಿನೀರು ಆದಮೇಲೆ ಫ್ಲೇಮ್ ಆಫ್ ಮಾಡಿಬಿಡಿ. ಬಿಸಿನೀರಿಗೆ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ಇವಾಗ ಅದೆಲ್ಲ ನೀಟಾಗಿ ಮೆತ್ತಗಾಗಿರುತ್ತೆ. ಓಕೆ, 2 ಮಿನಿಟ್ಸ್ ಆದಮೇಲೆ ಏನು ಮಾಡಬೇಕು, ಪಾಲಕ್ ಪನ್ನೀರನ್ನ ನೋಡಿ ತಣ್ಣೀರಲ್ಲೇ ಹಾಕೊಂಡ್ಬಿಡ್ಬೇಕು. ತಣ್ಣೀರಿಂದ ತೆಗೆದು ನಾವು ಇವಾಗ ಮಿಕ್ಸರ್ ಜಾರ್ಗೆ ಹಾಕೋಣ. ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊತೀನಿ. ಓಕೆ, ಇವಾಗ ನೋಡ್ತಾ ಇದ್ದೀರಾ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ಓಕೆ, ಇವಾಗ ಪನ್ನೀರು ತೆಗೆದ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡೋಣ. ನಾವು ಇವಾಗ ಪನ್ನೀರನ್ನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗೆ ಮಾಡಿ. ಓಕೆ ಫ್ರೆಂಡ್ಸ್, ಪ್ಯಾನ್ ಕಾಯಕ್ಕಿಟ್ಟಿದ್ದೆ ಆಲ್ರೆಡಿ. ಆವಾಗಲೇ ನಾನು ಪನ್ನೀರು ಕಾಯಿಸಿಟ್ಟಿದ್ದೆ, ಫ್ರೈ ಮಾಡಿದ್ನಲ್ವ. ಹೀಗಾಗಿ ಇದರಲ್ಲಿ ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತೀನಿ. ಸಾಕು. ಏನಕ್ಕೆ, ಆಲ್ರೆಡಿ ತುಪ್ಪ ನಾವು ಮಾಡಿರೋದು ಅದರಲ್ಲಿ ಇದೆ. ಹೀಗಾಗಿ ತುಪ್ಪ ಲೈಟಾಗಿ ಕಾಯಿದ ತಕ್ಷಣ ನಾವು ಇದರಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಅದೇ ರೀತಿ ಇಲ್ಲಿ ಶುಂಠಿ ಪೇಸ್ಟ್, ಅಂದರೆ ಶುಂಠಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ತುರ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಲೈಟಾಗಿ ಬ್ರೌನ್ ಬರಲಿ. ಓಕೆ, ಶುಂಠಿ ಹಾಕ್ಕೊಂಡ್ಮೇಲೆ ನಾವು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋ ಬೆಳ್ಳುಳ್ಳಿ ಹಾಕೋಣ. ಇದು ಕೂಡ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಎಲ್ಲ ಫ್ರೈನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಆದಷ್ಟು ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಹೀಗಾಗಿ ಕಂಪ್ಲೀಟ್ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಲಿ. ಇಲ್ಲಾಂದರೆ ಹಸಿ ಸ್ಮೆಲ್ ಹಾಗೇ ಇರುತ್ತೆ, ಟೇಸ್ಟು ಡಿಫ್ರೆನ್ಸ್ ಬರುತ್ತೆ. ಇವಾಗ ಫ್ರೈ ಆಗಿದೆ ಬೆಳ್ಳುಳ್ಳಿ ಮತ್ತು ಶುಂಠಿ. ಇವಾಗ ನಾನು
ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಇದು ಕ್ಲೀನಾಗಿ ಇದು ಕೂಡ ಅಷ್ಟೇ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡಿ. ಓಕೆ, ಲೈಟಾಗಿ ಬ್ರೌನ್ ಬಂದಿದೆ. ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಮೆತ್ತಗಾಗಬೇಕು ಇದಕ್ಕೆಲ್ಲ. ಇವಾಗ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತೀನಿ ಮತ್ತು 1/2 ಟೇಬಲ್ ಸ್ಪೂನು ಧನಿಯಾ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಅದೇ ರೀತಿ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕೊಳ್ಳಿ. ಖಾರ ನೋಡ್ಕೊಂಡು ಹಾಕೊಳ್ಳಿ. ಏನಕ್ಕೆ ಆಲ್ರೆಡಿ ನಾವು ಹಸಿರು ಮೆಣಸಿನ್ಕಾಯಿದು ಪೇಸ್ಟ್ ಥರ ಆಗಿರುತ್ತೆ. ನಾವು ಇದರಲ್ಲಿ ಮೆಂತ್ಯ ಸೊಪ್ಪಲ್ಲೇ ನಾವು ರುಬ್ಕೊಂಡಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ನಾವು ರುಬ್ಕೊಂಡಿರ್ತೀವಿ. ಹೀಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿ. ಲಾಸ್ಟಿಗೆ ಬೇಯಿಸಬೇಕಾದ್ರೆ ನಾವು ಸ್ವಲ್ಪ ಜಾಸ್ತಿ ಇಟ್ಕೋಬೋದು ಫ್ಲೇಮು. ಓಕೆ, ಇವಾಗ ನಾವು ರುಬ್ಕೊಂಡಿರೋ ಪೇಸ್ಟ್ನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕಿದ್ದೀನಿ. ಕಂಪ್ಲೀಟ್ ತಿಕ್ ಪೇಸ್ಟ್ ಆಗಿತ್ತು. ನಾನು ರುಬ್ಬುವಾಗ ನಾನು ನೀರು ಹಾಕಿರಲಿಲ್ಲ. ಹೀಗಾಗಿ ಓಕೆ, ಲೋ ಫ್ಲೇಮಲ್ಲಿ ಮಾಡಿ, ಇಲ್ಲಾಂದರೆ ಸಡನ್ನಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಓಕೆ, ಒಂದು ಸ್ವಲ್ಪ ನಾನು ನೀರು ಹಾಕ್ತೀನಿ ಇದಕ್ಕೆ. ಓಕೆ, ನೀರು ಹಾಕ್ತೀನಿ. ಸ್ವಲ್ಪ ಹಾಕ್ಕೊಳ್ಳಿ ನೀರನ್ನ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಓಕೆ, ಯಾವಾಗಲೂ ನಾನು ಉಪ್ಪು ಒಂದೇ ಬೈ ಹ್ಯಾಂಡ್ ಹಾಕ್ತೀನಿ, ಸ್ಪೂನ್ ಯೂಸ್ ಮಾಡಲ್ಲ. ಅದಕ್ಕೆ ಕಾರಣ ನನಗೆ ಅಳತೆ ಸಿಗಲ್ಲ ಸ್ಪೂನ್ಲೇ ಹಾಕಿದರೆ. ಓಕೆ, ಇದು ಕುದಿ ಬಂತು. ಇವಾಗ ನಾವು ಪನ್ನೀರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಇದು ಒಂದು 5 ಮಿನಿಟ್ಸ್ ಬಾಯ್ಲ್ ಆಗಲಿ. ಲಿಡ್ ಕ್ಲೋಸ್ ಮಾಡಿ ಇಡೋಣ. ಓಕೆ, ಪಾಲಕ್ ಪನ್ನೀರ್ ರೆಡಿ ಟು ಸರ್ವ್ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಫ್ಲೇವರ್ ಕೂಡ ಗಮ್ ಅಂತ ಇದೆ. ಸೂಪರ್ ಆಗಿರೋ ಎಮ್ಮಿ ಆಗಿರೋ ಪಾಲಕ್ ಪನ್ನೀರ್ ರೆಡಿ ಟು ಸರ್ವ್. ಸೂಪ್ ಒಂದು ಸರ್ತಿ ಮನೆಯಲ್ಲಿ ಮಾಡ್ಕೊಳ್ಳಿ. ಯಾವ ರೀತಿ ಬಂತಂತ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.